ಮೇಡಮ್ ಮುಂದಿನ ಎಷ್ಟು ತಿಂಗಳು ಗೃಹಲಕ್ಷ್ಮಿ ಅವರಿಗೆ ಹಣ ಪಾವತಿ ಆಗುತ್ತಾ ಅಥವಾ ಮಧ್ಯೆ ತರ 3 ತಿಂಗಳು 4 ತಿಂಗಳು ಸುಮಾರು ಆಗುತ್ತೆ? ಹಾಗೇನೂ ಇಲ್ಲ. ಸರ್ಕಾರ ಇಷ್ಟು ದೊಡ್ಡ ಯೋಜನೆ ಮಾಡಿದೆ, ಹಣ ಹಾಕ್ತಾ ಇದ್ದೀವಿ. ನವೆಂಬರ್ ಡಿಸೆಂಬರ್ ಕ್ಲಿಯರ್ ಮಾಡಿದ್ದೀನಿ. ಜನವರಿ ಫೆಬ್ರವರಿ ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಒಂದು 10 ದಿನ 15 ದಿನ ಹೆಚ್ಚು ಕಡಿಮೆ ಆಗ್ಬೋದೇ. ಆದರೆ ನೀವು ಮಹಾರಾಷ್ಟ್ರದ್ದು ನೋಡಿ, ಮಹಾರಾಷ್ಟ್ರದ್ದು ಕೇಳಿ. ಲಾಡ್ಲಿ ಬೆಹನ ಅಂತ ಹೇಳಿ ಎಲೆಕ್ಷನ್ಕಿನ್ನ ಮುಂಚೆ 2 ತಿಂಗಳು ದುಡ್ಡನ್ನು ಹಾಕಿದ್ರು. ತಮಗೆಲ್ಲರಿಗೂ ಗೊತ್ತಿದೆ. ಲಾಡ್ಲಿ ಬೆಹನ ಯೋಜನೆಯಿಂದ ಗೆದ್ದೂ ಬಂದರು. ಈಗ ಹಣನೇ ಹಾಕ್ತಾ ಇಲ್ಲ. ಅದು ಕೂಡ ಮಾಧ್ಯಮದ ಎದುರುಗಡೆ ಬರಬೇಕಲ್ಲ. ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆಹನಕ್ಕೆ ಹಣನೇ ಇಲ್ಲ. ಇಲ್ಲಿ BJP ಅವರು ದೊಡ್ಡದಾಗಿ ಕ್ವಶನ್ ಕೇಳ್ತಾರೆ, 6 ತಿಂಗಳಿಂದ ಹಾಕಿಲ್ಲ, ಅಷ್ಟು ದಿನದಿಂದ ಹಾಕಿಲ್ಲ ಅಂತ. ಕರೆಕ್ಟಾಗಿ ಕರ್ನಾಟಕ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಹಣ ಅವ್ರ ಮನೆಗೆ ತಲುಪ್ತಾ ಇದೆ. ಆದರೆ ಅದೇ ಮಹಾರಾಷ್ಟ್ರದಲ್ಲಿ ಇಲೆಕ್ಷನ್ಕಿನ್ನ ಮುಂಚೆ ಮಾಡಿದರು. ಇಲೆಕ್ಷನ್ ಆದಮೇಲೆ ಯೋಜನೆ ನಿಂತಿದೆ. ನೋಡಿ, ನಾನಂತರೂ ಭವಿಷ್ಯವನ್ನು ನುಡಿಯೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. 16 ದಾಖಲೆ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ಮೇಡಮ್, ಈ ಬಾರಿ ಬಜೆಟ್ ಆದ ನಂತರ ಅಥವಾ ಇನ್ನು ಈ ವರ್ಷದ ನಂತರ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಕೆಲವರಿಗೆ ಇದು ಕೊನೆಯ ಸಚಿವ ಸಂಪುಟ ಅಥವಾ ಅದು ಬಜೆಟ್ ಆಗುತ್ತೆ ಅಂತ ಗೊತ್ತಿಲ್ಲ. ತುಂಬ ಒಂದು ಒಳ್ಳೆಯ ದಿನ ಇವತ್ತು. ಈ ಸಂದರ್ಭದಲ್ಲಿ ನಾನು ಏನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತಂದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತಿದೆ. ಏನೇ ಡಿಸಿಷನ್ ಇದ್ರೂ ಅದು ಹೈಕಮಾಂಡ್ ಬಿಟ್ಟಿರೋದು.